ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಎಕ್ಸ್ಪೋಸ್ ಆಗಿದೆ. ಸತ್ಯ ಬಯಲಾಗ್ತಾ ಇದ್ದಂತೆ ಷಡ್ಯಂತ್ರಿಗಳು ನಾಪತ್ತೆಯಾಗಿದ್ದಾರೆ. ಆದರೆ ಕರ್ಮ ಅನ್ನೋದು ಯಾರನ್ನೂ ಕೂಡ ಬಿಡಲ್ಲ ನೋಡಿ. ಗೋಡೆ ಬಿಟ್ಟಿದ್ದ ಸುಜಾತಾ ಭಟ್ ಬದುಕು ಈಗ ಬೀದಿಗೆ ಬಿದ್ದಿದೆ. ಸುಜಾತಾ ಭಟ್ ಬರೋಡೆ ಗ್ಯಾಂಗ್ ಜೊತೆಗೆ ಸೇರಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಮ್ಯಾಜಿಕ್ ಅಜ್ಜಿ ಅನೇನ ಭಟ್ ಅನ್ನೋ ಮಗಳ ಪಾತ್ರ ಸೃಷ್ಟಿಸಿ ಇಡೀ ಕರುನಾಡಿಗೆ ಪಂಗನಾಮ ಹಾಕಿದ ಕಿರಾತಕಿ. ಶ್ರೀ ಕ್ಷೇತ್ರದ ಮೇಲೆ ಭಕ್ತರಿಗಿದ್ದ ನಂಬಿಕೆಯನ್ನ ಘಾಸಿ ಮಾಡಿ ಮಂಜುನಾಥನ ಸನ್ನಿಧಿಗೆ ಕಪ್ಪು ಮಸಿ ಹಚ್ಚಿದ ಸುಜಾತಾ ಭಟ್ ಪರಿಸ್ಥಿತಿ ಈಗ ಹೇಗಾಗಿದೆ ಅಂತ ನೀವೇ ನೋಡಿ. ಅಂಗಡಿ ಇಲ್ಲ, ತಿನ್ನೋಕೆ ಅನ್ನವೂ ಇಲ್ಲ, ಬೀದಿಗೆ ಬೆತ್ತು ಸುಜಾತಾ ಭಟ್ ಜೀವನ. ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದ್ದ ಸುಜಾತಾ ಭಟ್ ಜೀವನ ಈಗ ಬೀದಿಗೆ ಬೆದ್ದಿದೆ. ಬೆಂಗಳೂರಿನ ಪದ್ಮನಾಭನಗರ ಪಾರ್ಕ್ನಲ್ಲಿ ಸೂಪ್ ಮಾರುತ್ತಿದ್ದ ಮ್ಯಾಜಿಕ್ ಅಜ್ಜಿ ಬದುಕು ಬರ್ಬಾದಾಗಿದೆ. ಮ್ಯಾಜಿಕ್ ಅಜ್ಜಿ ಅಂಗಡಿಯನ್ನೇ ಪಾರ್ಕ್ ಯೂನಿಯನ್ ಅವರು ಇದೀಗ ಕಿತ್ತು ಬಿಸಾಡಿದ್ದಾರೆ. ನಾನು ಸುಮಾರು ಈ ಪಾರ್ಕ್ ಸ್ಟಾರ್ಟ್ ಆದಂದಿನಿಂದ ನಾನು ಸೂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಅವಾಗ್ಲೂ ತುಂಬಾ ತೊಂದರೆ ಕೊಟ್ರು. ಆದ್ರೂ ಅದನ್ನ ಎದುರಿಸಿಕೊಂಡು ಏನೋ ನನ್ನ ಇದನ್ನ ನೋಡ್ಕೊಂಡು ಎಲ್ಲರೂ ಒಪ್ಪಿಗೆ ಕೊಟ್ರು. ನಾನು ಮಾಡ್ಕೊಂಡು ಬರ್ತಿದ್ದೆ. ಯಾವ ತಂಟೆನೂ ಇರ್ಲಿಲ್ಲ, ತಕರಾರು ಇಲ್ಲ. ನನ್ನ ಪಾಡಿಗೆ ತಗೊಂಡ್ ಬರ್ತೀನಿ, ನನ್ನ ಪಾಡಿಗೆ ವ್ಯಾಪಾರ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಯಾವ್ದು ಏನು ತೊಂದರೆ ಇರ್ಲಿಲ್ಲ ನನಗೆ. ಯಾರು ಇಲ್ಲಿ ಅಷ್ಟೊಂದು ಇದು ಮಾಡಿರ್ಲಿಲ್ಲ. ನಾನು ಏನ್ ತಪ್ಪು ಮಾಡಿದೀನಿ? ಹೋಗ್ಲಿದ್ದಿ ಯಾರ ಮನೆ ಆಸ್ತಿ ಹೊಡೆದಿದ್ದೀನ, ಅಥವಾ ಯಾರನ್ನಾದ್ರೂ ಮನೆಗೆ ಹೋಗಿ ಲೂಟಿ ಮಾಡಿದೀನ, ಅಥವಾ ಯಾರಿಗಾದ್ರೂ ಏನಾದ್ರೂ ತೊಂದರೆ ಕೊಟ್ಟಿದ್ದೀನ? ಇಲ್ಲ ಅಲ್ವಾ. ನನ್ನ ಪರ್ಸನಲ್ ವಿಚಾರ. ನಾನು ಅದನ್ನ ಏನ್ ಮಾಡ್ಬೇಕು ನಾನು ಮಾಡ್ಕೊಂತೀನಿ. ಬಟ್ ಹಾಗಂತ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿ ಇಟ್ಕೊಂಡಿರೋದೇನೆ. ಬರ್ಲಿ ಅಯ್ಯಮ್ಮ ಅನ್ನುವಂತ ಒಂದು ಮಾನವೀಯತೆ ಬೇಡವಾ? ವಯಸ್ಸಾಗಿದೆ, ಏನೋ ಮಾಡ್ಕೊಂಡು ಹೋಗ್ಲಿ ಅನ್ನುವಂಥದ್ದು ಬೇಡವಾ? ಇಲ್ಲ, ಇಲ್ಲಿ ಬಂದು ಮಾಡ್ಲೇಬಾರ್ದು ಅಂತ ಇವತ್ತು ಬೆಳಿಗ್ಗೆ ಬರ್ತೀನಿ, ಇಲ್ಲಿ ಹಾಕ್ಲೇಬಾರ್ದು ಅನ್ನೋ ತೀರ್ಮಾನ ತಗೊಂಡಿದ್ದಾರೆ ಅನ್ನುವ ಮಾತು ಬಂತು. ಹಾಗಾಗಿ ನಾನು ಆರಕ್ಷಕ ಅವ್ರ ಹತ್ರ ದಯವಿಟ್ಟು ಕೇಳಿಕೊಳ್ತಾ ಇದ್ದೀನಿ, ನನಗೆ ಇಲ್ಲೊಂದು ಅವಕಾಶ ಮಾಡಿಕೊಡ್ತೀನಿ. ಧರ್ಮಸ್ಥಳ ಕೇಸಿನಲ್ಲಿ ಭಾಗಿಯಾಗಿದ್ದಕ್ಕೆ ತೆರವು ಮಾಡಿದ್ದಾರೆ. ಹೌದು, ಧರ್ಮಸ್ಥಳದ ವಿಚಾರದಲ್ಲಿ ಭಾಗಿಯಾಗಿದ್ದೆ. ನಾನೇನು ಕೊಲೆ ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ, ಅಥವಾ ಯಾರನ್ನ ನಾನು ತೇಜೋವಧೆ ಮಾಡಲಿಲ್ಲ. ನನ್ನ ಪರ್ಸನಲ್ ನಾನು ಅದನ್ನೇನೋ ಇದು ಮಾಡ್ಕೊಳ್ಬೇಕಾಗಿತ್ತು, ಹೋಗಿದ್ದೆ. ನನ್ನ ಆತ್ಮಕ್ಕೆ ನಾನು ಏನು ಅನ್ನೋದು ನನಗೆ ಗೊತ್ತಿದೆ. ನನ್ನ ಆತ್ಮಕ್ಕೆ ನಾನು ಏನ್ ಇದ್ ಮಾಡಿದ್ದೀನಿ ಅನ್ನೋದು ಗೊತ್ತು. ಅಲ್ಲಿ ಹೋಗಿರುವ ಆತ್ಮಕ್ಕೂ ಅದಕ್ಕೂ ಗೊತ್ತಿದೆ. ಬಟ್ ನಾನು ಅದನ್ನ ಇವಾಗ ನಾನು ವ್ಯಕ್ತಪಡಿಸಕ್ಕೆ ನಾನು ಇಷ್ಟಪಡಲ್ಲ. ನಾನು ಅದೇನಿದೆಯೋ ಅದನ್ನು ನಾನು ಮುಂದಿನ ಇದನ್ನ ನಾನು ನೋಡ್ಕೊಳ್ತೀನಿ. ತುಂಬಾ ನೋವಾಗ್ತಾ ಇದೆ ನನಗೆ, ಯಾರತ್ರ ಹೇಳ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ಅಷ್ಟು ನೋವಾಗಿದೆ ನನಗೆ. ಹಾಗಂತ ಜನನು ನನ್ನನ್ನು ಅಷ್ಟೊಂದು ನಾನು ಹೇಳಿದ್ದೀನಲ್ಲ ಧರ್ಮಸ್ಥಳದ ಕಡೆ ನೀವು ಹೋಗ್ಬೇಡಿ ಅಂತ. ಇವಾಗ ನಿಮ್ಗೆ ಗೊತ್ತಾಯ್ತಾ? ಇವಾಗ ನಿಮ್ಮ ಹತ್ರ ಮಾತಾಡಕ್ಕೂ ನನಗೆ ಒಬ್ಬ ಮನುಷ್ಯ ಹೇಳಿದ ನನಗೆ ಅಷ್ಟು ನೋವಾಗಿದೆ. ಅಂದ್ರೆ ನಾನೇನ್ ಮಾಡಿದ್ದೀನಿ? ತುಂಬಾ ನೋವಾಗಿದೆ ನನಗೆ. ದಯವಿಟ್ಟು ಇದಕ್ಕೆ ಏನಾದ್ರೂ ಮಾಡಿ ದಾರಿ ಮಾಡಿ ಕೊಡ್ಬೇಕು. ಇಲ್ಲ, ನಾನು ಹೇಳಿದಂಗೆ ಬರಕ್ಕೆ ಇಷ್ಟ ಇಲ್ಲ, ಇಲ್ಲಿ ಬೇಡ, ಆ ರೀತಿ ಮಾತುಗಳನ್ನು ಆಡಬಾರ್ದಲ್ವಾ. ಮುಂದೆ ಟೀ ಕಾಫಿ ಮಾರಿ ಜೀವನ ಮಾಡ್ತೀನಿ. ಇಲ್ಲ, ಇವಾಗ ಫ್ಲಾಸ್ಕ್ ಇದೆ, ಟೀ ಕಾಫಿ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಇವತ್ತಿನಿಂದ ಮಾಡ್ಬೇಕು ಅಂತ. ಏನಾಗುತ್ತೋ ದೇವರಿದ್ದಾನೆ, ನೋಡ್ಕೊಳ್ಳೋಣ ಅಂತ ಇದು ಮಾಡ್ತಾ ಇದ್ದೀನಿ ಇವಾಗ ಅಷ್ಟೇ. ಇಲ್ಲಿ ಒಂದು 3,000-3,500 ರೂಪಾಯಿ ಐಟಮ್ ಇತ್ತು, ಹೋಯ್ತು. ನೋಡಿದ್ರಲ್ಲ, ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದ್ದ ಸುಜಾತಾ ಭಟ್ ಜೀವನ ಈಗ ಹೀಗಾಗಿದೆ ಅಂತ. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಎಕ್ಸ್ಪೋಸ್ ಆಗಿದೆ. ಸತ್ಯ ಬಯಲಾಗ್ತಾ ಇದ್ದಂತೆ ಷಡ್ಯಂತ್ರಿಗಳು ನಾಪತ್ತೆಯಾಗಿದ್ದಾರೆ. ಆದರೆ ಕರ್ಮ ಅನ್ನೋದು ಯಾರನ್ನೂ ಕೂಡ ಬಿಡಲ್ಲ ನೋಡಿ. ಗೋಡೆ ಬಿಟ್ಟಿದ್ದ ಸುಜಾತಾ ಭಟ್ ಬದುಕು ಈಗ ಬೀದಿಗೆ ಬಿದ್ದಿದೆ. ಸುಜಾತಾ ಭಟ್ ಬುರುಡೆ ಗ್ಯಾಂಗ್ ಜೊತೆಗೆ ಸೇರಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಮ್ಯಾಜಿಕ್ ಅಜ್ಜಿ ಅನೇನ ಭಟ್ ಅನ್ನೋ ಮಗಳ ಪಾತ್ರ ಸೃಷ್ಟಿಸಿ ಇಡೀ ಕರುನಾಡಿಗೆ ಪಂಗನಾಮ ಹಾಕಿದ ಕಿರಾತಕಿ. ಶ್ರೀ ಕ್ಷೇತ್ರದ ಮೇಲೆ ಭಕ್ತರಿಗಿದ್ದ ನಂಬಿಕೆಯನ್ನ ಘಾಸಿ ಮಾಡಿ ಮಂಜುನಾಥನ ಸನ್ನಿಧಿಗೆ ಕಪ್ಪು ಮಸಿ ಹಚ್ಚಿದ ಸುಜಾತಾ ಭಟ್ ಪರಿಸ್ಥಿತಿ ಈಗ ಹೇಗಾಗಿದೆ ಅಂತ ನೀವೇ ನೋಡಿ. ಅಂಗಡಿ ಇಲ್ಲ, ತಿನ್ನೋಕೆ ಅನ್ನವೂ ಇಲ್ಲ, ಬೀದಿಗೆ ಬೆತ್ತು ಸುಜಾತಾ ಭಟ್ ಜೀವನ. ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದ್ದ ಸುಜಾತಾ ಭಟ್ ಜೀವನ ಈಗ ಬೀದಿಗೆ ಬೆದ್ದಿದೆ. ಬೆಂಗಳೂರಿನ ಪದ್ಮನಾಭನಗರ ಪಾರ್ಕ್ನಲ್ಲಿ ಸೂಪ್ ಮಾರುತ್ತಿದ್ದ ಮ್ಯಾಜಿಕ್ ಅಜ್ಜಿ ಬದುಕು ಬರ್ಬಾದಾಗಿದೆ. ಮ್ಯಾಜಿಕ್ ಅಜ್ಜಿ ಅಂಗಡಿಯನ್ನೇ ಪಾರ್ಕ್ ಯೂನಿಯನ್ ಅವರು ಇದೀಗ ಕಿತ್ತು ಬಿಸಾಡಿದ್ದಾರೆ. ನಾನು ಸುಮಾರು ಈ ಪಾರ್ಕ್ ಸ್ಟಾರ್ಟ್ ಆದಂದಿನಿಂದ ನಾನು ಸೂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಅವಾಗ್ಲೂ ತುಂಬಾ ತೊಂದರೆ ಕೊಟ್ರು. ಆದ್ರೂ ಅದನ್ನ ಎದುರಿಸಿಕೊಂಡು ಏನೋ
ನನ್ನ ಒಂದು ಇದನ್ನ ನೋಡ್ಕೊಂಡು ಎಲ್ಲರೂ ಒಪ್ಪಿಗೆ ಕೊಟ್ರು. ನಾನು ಮಾಡ್ಕೊಂಡು ಬರ್ತಿದ್ದೆ, ಯಾವ ತಂಟೆನೂ ಇರ್ಲಿಲ್ಲ, ತಕರಾರು ಇಲ್ಲ. ನನ್ನ ಪಾಡಿಗೆ ತಗೊಂಡ್ ಬರ್ತೀನಿ, ನನ್ನ ಪಾಡಿಗೆ ವ್ಯಾಪಾರ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಯಾವ್ದು ಏನು ತೊಂದರೆ ಇರ್ಲಿಲ್ಲ ನನಗೆ. ಯಾರು ಇಲ್ಲಿ ಅಷ್ಟೊಂದು ಇದು ಮಾಡಿರ್ಲಿಲ್ಲ. ನಾನು ಏನ್ ತಪ್ಪು ಮಾಡಿದೀನಿ? ಹೋಗ್ಲಿ, ಯಾರ ಮನೆ ಆಸ್ತಿ ಹೊಡೆದಿದ್ದೀನ ಅಥವಾ ಯಾರನ್ನಾದ್ರೂ ಮನೆಗೆ ಹೋಗಿ ಲೂಟಿ ಮಾಡಿದೀನ ಅಥವಾ ಯಾರಿಗಾದ್ರೂ ಏನಾದ್ರೂ ತೊಂದರೆ ಕೊಟ್ಟಿದ್ದೀನ? ಇಲ್ಲ ಅಲ್ವಾ. ನನ್ನ ಪರ್ಸನಲ್ ವಿಚಾರ, ನಾನು ಅದನ್ನ ಏನ್ ಮಾಡ್ಬೇಕು ನಾನು ಮಾಡ್ಕೊಂತೀನಿ. ಬಟ್ ಹಾಗಂತ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿ ಇಟ್ಕೊಂಡಿರೋದೇನೆ. ಬರ್ಲಿ ಅಯ್ಯಮ್ಮ ಅನ್ನುವಂತ ಒಂದು ಮಾನವೀಯತೆ ಬೇಡವಾ? ವಯಸ್ಸಾಗಿದೆ, ಏನೋ ಮಾಡ್ಕೊಂಡು ಹೋಗ್ಲಿ ಅನ್ನುವಂಥದ್ದು ಬೇಡವಾ? ಇಲ್ಲ, ಇಲ್ಲಿ ಬಂದು ಮಾಡ್ಲೇಬಾರ್ದು ಅಂತ ಇವತ್ತು ಬೆಳಿಗ್ಗೆ ಬರ್ತೀನಿ, ಇಲ್ಲಿ ಹಾಕ್ಲೇಬಾರ್ದು ಅನ್ನೋ ತೀರ್ಮಾನ ತಗೊಂಡಿದ್ದಾರೆ ಅನ್ನುವ ಮಾತು ಬಂತು. ಹಾಗಾಗಿ ನಾನು ಆರ್ ಅಶೋಕ್ ಅವ್ರ ಹತ್ರ ದಯವಿಟ್ಟು ಕೇಳಿಕೊಳ್ತಾ ಇದ್ದೀನಿ, ನನಗೆ ಇದಕ್ಕೊಂದು ಇಲ್ಲೊಂದು ಅವಕಾಶ ಮಾಡಿಕೊಡ್ತೀನಿ. ಧರ್ಮಸ್ಥಳ ಕೇಸಿನಲ್ಲಿ ಭಾಗಿಯಾಗಿದ್ದಕ್ಕೆ ತೆರವು ಮಾಡಿದ್ದಾರೆ. ಹೌದು, ಧರ್ಮಸ್ಥಳದ ವಿಚಾರದಲ್ಲಿ ಭಾಗಿಯಾಗಿದ್ದೆ. ನಾನೇನು ಕೊಲೆ ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ ಅಥವಾ ಯಾರನ್ನ ನಾನು ತೇಜೋವಧೆ ಮಾಡಲಿಲ್ಲ. ನನ್ನ ಪರ್ಸನಲ್ ನಾನು ಅದನ್ನೇನೋ ಇದು ಮಾಡ್ಕೊಳ್ಬೇಕಾಗಿತ್ತು, ಹೋಗಿದ್ದೆ. ನನ್ನ ಆತ್ಮಕ್ಕೆ ನಾನು ಏನು ಅನ್ನೋದು ನನಗೆ ಗೊತ್ತಿದೆ. ನನ್ನ ಆತ್ಮಕ್ಕೆ ನಾನು ಏನ್ ಇದ್ ಮಾಡಿದ್ದೀನಿ ಅನ್ನೋದು ಗೊತ್ತು. ಅಲ್ಲಿ ಹೋಗಿರೋ ಆತ್ಮಕ್ಕೂ ಅದಕ್ಕೂ ಗೊತ್ತಿದೆ. ಬಟ್ ನಾನು ಅದನ್ನ ಇವಾಗ ನಾನು ವ್ಯಕ್ತಪಡಿಸಕ್ಕೆ ನಾನು ಇಷ್ಟಪಡಲ್ಲ. ನಾನು ಅದೇನಿದೆಯೋ ಅದನ್ನು ನಾನು ಮುಂದಿನ ಇದನ್ನ ನಾನು ನೋಡ್ಕೊಳ್ತೀನಿ. ತುಂಬಾ ನೋವಾಗ್ತಾ ಇದೆ ನನಗೆ, ಯಾರ ಹತ್ರ ಹೇಳ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ಅಷ್ಟು ನೋವಾಗಿದೆ ನನಗೆ. ಹಾಗಂತ ಜನನು ನನ್ನನ್ನು ಅಷ್ಟೊಂದು, ನಾನು ಹೇಳಿದ್ದೀನಲ್ಲ ಧರ್ಮಸ್ಥಳದ ಕಡೆ ನೀವು ಹೋಗಬೇಡಿ ಅಂತ. ಇವಾಗ ನಿಮ್ಗೆ ಗೊತ್ತಾಯ್ತಾ? ಇವಾಗ ನಿಮ್ಮ ಹತ್ರ ಮಾತಾಡಕ್ಕೂ ನನಗೆ ಅಸಹ್ಯ. ಒಬ್ಬ ಮನುಷ್ಯ ಹೇಳಿದ ನನಗೆ ಅಷ್ಟು ನೋವಾಗಿದೆ ಅಂದ್ರೆ ನಾನೇನ್ ಮಾಡಿದ್ದೀನಿ? ತುಂಬಾ ನೋವಾಗಿದೆ ನನಗೆ. ದಯವಿಟ್ಟು ಇದಕ್ಕೆ ಏನಾದ್ರೂ ಮಾಡಿ ದಾರಿ ಮಾಡಿಕೊಡ್ಬೇಕು. ಇಲ್ಲ, ನಾನು ಹೇಳಿದಂಗೆ ಬರಕ್ಕೆ ಇಷ್ಟ ಇಲ್ಲ, ಇಲ್ಲಿ ಬೇಡ. ಆ ರೀತಿ ಮಾತುಗಳನ್ನು ಆಡಬಾರ್ದಲ್ವಾ. ಮುಂದೆ ಟೀ ಕಾಫಿ ಮಾರಿ ಜೀವನ ಮಾಡ್ತೀನಿ. ಇಲ್ಲ, ಇವಾಗ ಫ್ಲಾಸ್ಕ್ ಇದೆ, ಟೀ ಕಾಫಿ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಇವತ್ತಿನಿಂದ ಮಾಡ್ಬೇಕು ಅಂತ. ಏನಾಗುತ್ತೋ ದೇವರಿದ್ದಾನೆ, ನೋಡ್ಕೊಳ್ಳೋಣ ಅಂತ ಇದು ಮಾಡ್ತಾ ಇದ್ದೀನಿ ಇವಾಗ ಅಷ್ಟೇ. ಇಲ್ಲಿ ಒಂದು 3,500 ರೂಪಾಯಿ ಐಟಮ್ ಇತ್ತು, ಹೋಯ್ತು. ನೋಡಿದ್ರಲ್ಲ, ಧರ್ಮಸ್ಥಳ ವಿರುದ್ಧ ಬುರುಡೆ ಬಿಟ್ಟಿದ್ದ ಸುಜಾತಾ ಭಟ್ ಜೀವನ ಈಗ ಹೀಗಾಗಿದೆ ಅಂತ. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಎಕ್ಸ್ಪೋಸ್ ಆಗಿದೆ. ಸತ್ಯ ಬಯಲಾಗ್ತಾ ಇದ್ದಂತೆ ಷಡ್ಯಂತ್ರಿಗಳು ನಾಪತ್ತೆಯಾಗಿದ್ದಾರೆ. ಆದರೆ ಕರ್ಮ ಅನ್ನೋದು ಯಾರನ್ನೂ ಕೂಡ ಬಿಡಲ್ಲ ನೋಡಿ. ಬುರುಡೆ ಬಿಟ್ಟಿದ್ದ ಸುಜಾತಾ ಭಟ್ ಬದುಕು ಈಗ ಬೀದಿಗೆ ಬಿದ್ದಿದೆ. ಸುಜಾತಾ ಭಟ್ ಬುರುಡೆ ಗ್ಯಾಂಗ್ ಜೊತೆಗೆ ಸೇರಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಮ್ಯಾಜಿಕ್ ಅಜ್ಜಿ. ಅನನ್ಯ ಭಟ್ ಅನ್ನೋ ಮಗಳ ಪಾತ್ರ ಸೃಷ್ಟಿಸಿ ಇಡೀ ಕರುನಾಡಿಗೆ ಪಂಗನಾಮ ಹಾಕಿದ ಕಿರಾತಕಿ. ಶ್ರೀ ಕ್ಷೇತ್ರದ ಮೇಲೆ ಭಕ್ತರಿಗಿದ್ದ ನಂಬಿಕೆಯನ್ನ ಘಾಸಿ ಮಾಡಿ ಮಂಜುನಾಥನ ಸನ್ನಿಧಿಗೆ ಕಪ್ಪು ಮಸಿ ಹಚ್ಚಿದ ಸುಜಾತಾ ಭಟ್ ಪರಿಸ್ಥಿತಿ ಈಗ ಹೇಗಾಗಿದೆ ಅಂತ ನೀವೇ ನೋಡಿ. ಅಂಗಡಿ ಇಲ್ಲ, ತಿನ್ನೋಕೆ ಅನ್ನವೂ ಇಲ್ಲ.